ದೇಶಾದ್ಯಂತ ನಡೆದಿದ್ದಂತಹ ನೀಟ್ ಎಕ್ಸಾಮ್ ಕ್ಯಾನ್ಸಲ್ ಆಗಿದೆ. ವಿದ್ಯಾರ್ಥಿಗಳು ವೈದ್ಯಕೀಯ ಸೇರ್ಪಡೆಗೆ ಅಂತ ಬರೆದಿದ್ದಂತಹ ಪರೀಕ್ಷೆ ಈಗ ಕ್ಯಾನ್ಸಲ್ ಆಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆ ನೀಟ್ ಪರೀಕ್ಷೆ ರದ್ದಾಗಿದೆ. ಮೇ 3ರಂದು ಇಡೀ ದೇಶಾದ್ಯಂತ ನಡೆದಿತ್ತು ನೀಟ್ ಯುಜಿ ಪರೀಕ್ಷೆ. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯ ಆರೋಪ ಕೇಳಿಬರ್ತಾ ಇದೆ. ಈ ಬೆನ್ನಲ್ಲೇ ನೀಟ್ ಪರೀಕ್ಷೆಯನ್ನು ರದ್ದು ಮಾಡಲಾಗಿದೆ. ನೀಟ್ ಯುಜಿ ಪರೀಕ್ಷೆ ರದ್ದುಗೊಳಿಸಿದೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ. ಈ ಪ್ರಕರಣದ ತನಿಖೆಯನ್ನ ಸಿಬಿಐಗೂ ಕೂಡ ಕೇಂದ್ರ ಸರ್ಕಾರ ವಹಿಸಿದೆ. ಈಗ ನೀಟ್ ಪರೀಕ್ಷೆಯನ್ನ ಒಟ್ಟು 22.79 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬರೆದಿದ್ರು. ಕೆಲವೇ ದಿನಗಳಲ್ಲಿ ಹೊಸ ಪರೀಕ್ಷೆಯ ದಿನಾಂಕ ಘೋಷಣೆಯಾಗುತ್ತೆ. ಇನ್ನು ಈ ಪ್ರಕರಣವನ್ನ ಸಿಬಿಐ ತನಿಖೆಗೆ ನೀಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಶೀಘ್ರದಲ್ಲೇ ಹೊಸ ದಿನಾಂಕ ನಿಗದಿ ಮಾಡಲಿದೆ ಮಂಡಳಿ. ನೋಡಿ, ಇಡೀ ದೇಶಾದ್ಯಂತ ಒಂದಾದ ನಂತರ ಒಂದರಂತೆ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ತಾ ಇದೆ. ಈಗ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಗ್ಯಾರಂಟಿ ಯಾರು? ಈ ಪ್ರಶ್ನೆ ಸಹಜವಾಗಿ ಎದುರಾಗುತ್ತಲ್ವೇ? ರಾಜ್ಯಗಳಿಗೆ ಬಿಟ್ಕೊಡ್ಬೇಕಾಗಿದ್ದಂತಹ ಈ ವೈದ್ಯಕೀಯ ಪರೀಕ್ಷೆ ಏನಿದೆ, ಎಂಟ್ರನ್ಸ್ ಎಕ್ಸಾಮು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದಿನಿಂದಲೂ ಕೂಡ ಕೇಂದ್ರ ಹಾಗೂ ರಾಜ್ಯಗಳ ನಡುವೆ ಜಟಾಪಟಿ ನಡೀತಾ ಇತ್ತು. ಈಗ ಇಡೀ ದೇಶಾದ್ಯಂತ ಎಲ್ಲ ವಿದ್ಯಾರ್ಥಿಗಳಿಗೆ ಏಕಕಾಲಕ್ಕೆ ಶಾಕ್ ಎದುರಾಗಿದೆ. ಸರಿಸುಮಾರು 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರು. ಪರೀಕ್ಷೆ ಬರೆದಿದ್ದಂತಹ ವಿದ್ಯಾರ್ಥಿಗಳು ಅನೇಕರು ಯಾರು ಪ್ರತಿಭಾನ್ವಿತರಿದ್ರು, ತುಂಬ ಖುಷಿಯಾಗಿದ್ದರು. ಅವಕಾಶ ಸಿಗತ್ತೆ ನಮಗೀಗ ಅಂತ ಅನೇಕರು ಸಂಭ್ರಮದಲ್ಲಿ ಇದ್ದರು. ಜೊತೆಗೆ ಮತ್ತೊಂದು ಕಡೆಯಲ್ಲಿ ಆ ನೀಟ್ ಪರೀಕ್ಷೆಯನ್ನು ಬರೆದಿರುವಂತಹ ವಿದ್ಯಾರ್ಥಿಗಳು ಮುಂದೆ ಯಾವ ವೃತ್ತಿಪರ ಶಿಕ್ಷಣವನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ತಯಾರಿಯಲ್ಲಿದ್ದಾರೆ. ಇದೇ ಸಂದರ್ಭದಲ್ಲಿ ಈಗ ನೀಟ್ ಯುಜಿ ಪರೀಕ್ಷೆಯನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಮಂಜು. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೀವಿ ನಾವು. ಆದರೆ ಇಡೀ ದೇಶಾದ್ಯಂತ ಒಂದಾದ ನಂತರ ಒಂದರಂತೆ ಪರೀಕ್ಷಾ ಪತ್ರಿಕೆಗಳು ಲೀಕ್ ಆಗ್ತಾ ಇದೆ, ಪ್ರಶ್ನೆ ಪತ್ರಿಕೆಗಳು. ಇದರ ಹೊರತಾಗಿಯೂ ಕೂಡ ಇಷ್ಟು ದೊಡ್ಡ ಪರೀಕ್ಷೆಯಲ್ಲಿ ಈ ಭಾರಿ ಪ್ರಮಾಣದ ಲೋಪದೋಷ ಹೇಗಾಯಿತು ಅಂತ ಈ ಬಗ್ಗೆ ಏನು ಹೇಳುತ್ತೆ ಕೇಂದ್ರ? ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಇದು ದೇಶಾದ್ಯಂತ ಮೇ 3ರಂದು ನೀಟ್ ಪರೀಕ್ಷೆಯನ್ನ ಮಾಡಲಾಗಿತ್ತು. ಸೊ ಸಾಕಷ್ಟು ಭದ್ರತೆಯನ್ನ ವಹಿಸಬೇಕಾಗಿತ್ತು ಯಾವುದೇ ಸಂಬಂಧಪಟ್ಟಂತ ಆಡಳಿತ ಆಗಿರ್ಬೋದು. ಸೊ ಒಂದು ಪರೀಕ್ಷಾ ನಡೀತಾ ಇದೆ ಅಂದ್ರೆ, ಯಾಕಂದ್ರೆ ಇದು ದೇಶಾದ್ಯಂತ ವಿದ್ಯಾರ್ಥಿಗಳು ಸಾಕಷ್ಟು ಕನಸನ್ನ ಹೊತ್ತು ಸಾಕಷ್ಟು ಅದ್ರ ಹಿಂದೆ ಸಾಕಷ್ಟು ಅಂದ್ರೆ ಊಟ ಗೀಟ ಬಿಟ್ಟು ನಿದ್ದೆ ಬಿಟ್ಟು ಓದಿರ್ತಾರೆ. ಅಂತ ಮಕ್ಕಳಿಗೆ ಎಲ್ಲೋ ಒಂದ್ ಕಡೆ ಇದೀಗ ಅನ್ಯಾಯ ಆಗಿರುವಂತದ್ದು ಗೊತ್ತಾಗ್ತಿರುವಂತದ್ದು. ಯಾಕಂದ್ರೆ ಮೇ 3ರಂದು ದೇಶಾದ್ಯಂತ ನೆಟ್ ಪರೀಕ್ಷೆ ನಡೆಯುತ್ತೆ. ಆದ್ರೆ ಮೇ 7ರಂದು ಕೂಡ ಅಂದ್ರೆ ಎಲ್ಲೋ ಒಂದ್ ಕಡೆ ಪರೀಕ್ಷೆ ಅಂದ್ರೆ ಪಡೆಯುವಂತ ಸಂದರ್ಭದಲ್ಲಿ ಇದೀಗ ಅಕ್ರಮವಾಗಿದೆ ಅಂತ ಹೇಳಿ ಗೊತ್ತಾಗ್ತಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಈಗ ಎಲ್ಲೋ ಒಂದ್ ಕಡೆ ಇದು ಮತ್ತೊಮ್ಮೆ ಪರೀಕ್ಷೆ ಇದು ರದ್ದಾಗಿ ಮತ್ತೊಮ್ಮೆ ಮಂಜುನಾಥ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 3ನೇ ತಾರೀಕಿಗೆ ಪರೀಕ್ಷೆ ಮುಗಿಯುತ್ತೆ, 4ನೇ ತಾರೀಕಿಗೆನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಆರೋಪವನ್ನ ಮಾಡ್ತಾರೆ, ಪರೀಕ್ಷಾ ಪತ್ರಿಕೆಗಳು ಲೀಕ್ ಆಗಿದೆ ಅಂತ, ಪ್ರಶ್ನೆ ಪತ್ರಿಕೆ. ಆದ್ರೂ ಕೂಡ ಇಷ್ಟೊಂದು ದಿನ ಯಾಕೆ ಬೇಕಾಗಿ ಬಂತು ಅಂತ ಏನ್ ಮಾಡ್ತಾ ಇತ್ತು ಈವರೆಗೆ ಕೇಂದ್ರ ಅಂತ ಅದಕ್ಕೂ ಕೂಡ ಇದೆ ಯಕ್ಷ ಪ್ರಶ್ನೆಯಾಗಿ ಕಾಡ್ತಿರುವಂತದ್ದು. ಎಲ್ಲೋ ಒಂದ್ ಕಡೆ ಸಂಬಂಧಪಟ್ಟಂತ ಅಧಿಕಾರಿಗಳೇ ಇದಕ್ಕೆ ಏನಾದ್ರು ಈ ರೀತಿ ಮಾಡೋದಕ್ಕೆ, ಅವ್ಯವಹಾರ ಅಕ್ರಮವಾಗಿ ಮಾಡೋದಕ್ಕೆ ಅಧಿಕಾರಿಗಳೇ ಏನಾದ್ರು ಒಂದ್ ಸ್ವಲ್ಪ ಮುಂದಾದ್ರ ಅಂತೇಳಿ ಕೂಡ ಈಗ ಯಕ್ಷ ಪ್ರಶ್ನೆ ಕೂಡ ಕಾಡ್ತಿರುವಂತದ್ದು. ಸೊ ಈಗ ಎಲ್ಲೋ ಒಂದ್ ಕಡೆ ಸಾಕಷ್ಟು ವಿದ್ಯಾರ್ಥಿಗಳು ಕನಸನ್ನ ಕಂಡಿದ್ರು, ನಾವು ಮುಂದಿನ ದಿನಗಳಲ್ಲಿ ಡಾಕ್ಟರ್ ಆಗಿರ್ತೀವಿ, ಡಾಕ್ಟರ್ ಆಗ್ಬೋದು ಅಂತೇಳಿ ಸಾಕಷ್ಟು ಕಷ್ಟಪಟ್ಟು ಓದಿರ್ತಾರೆ. ಅಂತ ವಿದ್ಯಾರ್ಥಿಗಳಿಗೆ ಇದೀಗ ಸಾಕಷ್ಟು ನಿರಾಸೆ ವ್ಯಕ್ತ ಆಗ್ತಿರುವಂತದ್ದು. ಸೊ ಈಗ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ತಾರೆ, ಯಾರ್ಯಾರು ಏನ್ ಕ್ರಮ ಕೈಗೊಳ್ತಾರೆ ಅಂತೇಳಿ ಕಾದ್ ನೋಡ್ಬೇಕಾಗುತ್ತೆ. ಈಗ ಮಂಜುನಾಥ್, ನಾವು ಸರಿಸುಮಾರು 22ಕ್ಕೂ ಹೆಚ್ಚು ಲಕ್ಷ ವಿದ್ಯಾರ್ಥಿಗಳಿದ್ದಾರೆ. ಅವರ ಆತ್ಮವಿಶ್ವಾಸವನ್ನ ಬಲಗೊಳಿಸಬೇಕಾಗತ್ತೆ ಈಗ. ಹೀಗಾಗಿ ವಿದ್ಯಾರ್ಥಿಗಳು ನಿಜವಾಗ್ಲೂ ಕೂಡ ಆತಂಕಕ್ಕೆ ಒಳಗಾಗಿರ್ತಾರೆ. ಯಾಕಂದ್ರೆ ಮತ್ತೆ ಪರೀಕ್ಷಾ ದಿನಾಂಕ ನಿಗದಿಯಾಗಬೇಕು, ಅವರು ಪರೀಕ್ಷೆ ಬರೀಬೇಕು, ರಿಸಲ್ಟ್ ಬರಬೇಕು, ನಂತರದಲ್ಲಿ ಅವರು ಅಡ್ಮಿಷನ್ಗೆ ಹೋಗಬೇಕು. ಹೀಗಾಗಿ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಇದನ್ನು ನಿರೀಕ್ಷೆ ಮಾಡಬೇಕು? ಜೊತೆಗೆ ವಿದ್ಯಾರ್ಥಿಗಳಿಗೆ ಒಂದೆರಡು ಕಿವಿ ಮಾತು ಹೇಳೋದಾದ್ರೆ. ಖಂಡಿತ, ಯಾಕಂದ್ರೆ ಸಾಕಷ್ಟು ಲಕ್ಷಾಂತರ ವಿದ್ಯಾರ್ಥಿಗಳು ನೀವ್ ಹೇಳಿದಾಗೆ ಆತಂಕದಲ್ಲಿರುವಂತದ್ದು. ಯಾಕಂದ್ರೆ ಎಂತರ್ಗೂ ಕೂಡ ಇನ್ನೇನ್ ಇವತ್ತ ನಾಳೆ ರಿಸಲ್ಟ್ ಬರುತ್ತೆ, ನಾವು ಮುಂದಿನ ದಿನಗಳಲ್ಲಿ ಏನ್ ಆಗ್ತೀವೋ ಅಂತ ಹೇಳಿ ಸಾಕಷ್ಟು ಕನಸನ್ನ ಓದ್ಕೊಂಡಿರ್ತಾರೆ.
ಆದ್ರೆ ಎಲ್ಲೋ ಒಂದ್ ಕಡೆ ವಿದ್ಯಾರ್ಥಿಗಳಿಗೆ ಈ ರೀತಿ ಒಂದ್ ಸುದ್ದಿ ಕೇಳಿದಾಗ ಸಾಕಷ್ಟು ಆತಂಕ ಆಗುತ್ತೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಅವರ ಹೋರಾಟ ಹೇಗಿರುತ್ತೆ ಅಂತಾನು ಕೂಡ ಅವರು ಊಹೆ ಮಾಡಿರಲ್ಲ. ಅಷ್ಟ್ರ ಮಟ್ಟಿಗೆ ಈಗ ಈ ರೀತಿ ಮತ್ತೊಮ್ಮೆ ಪರೀಕ್ಷೆ ಬರ್ಬೇಕಾಗುತ್ತೆ ಅಂತ ಹೇಳಿದಾಗ ಮತ್ತೆ ಅವರಿಗೆ ಸಾಕಷ್ಟು ಕಷ್ಟ ಆಗುತ್ತೆ. ಸೊ ಎಲ್ಲೋ ಒಂದ್ ಕಡೆ ಗೊಂದಲಗಳು ಉಂಟಾಗ್ತವೆ, ಮತ್ತೆ ಪರಿಸ್ಥಿತಿಗಳು ಯಾವ ರೀತಿಯಲ್ಲಿ ಇರ್ತಾವೋ ಅವ್ರ ಕುಟುಂಬದಲ್ಲಿ ಅದನ್ನು ಕೂಡ ಬಹಳ ಅಧಿಕಾರಿಗಳು ಯೋಚನೆ ಮಾಡ್ಬೇಕಾಯ್ತು. ಎಲ್ಲೋ ಒಂದ್ ಕಡೆ ಈ ಸಂಬಂಧಪಟ್ಟಂತ ಅಧಿಕಾರಿಗಳ ನಿರ್ಲಕ್ಷ್ಯತೆಗೆ ಅಧಿಕಾರಿಗಳೇ ಇದರಲ್ಲಿ ಏನಾದ್ರು ಅಧಿಕಾರಿಗಳಿಂದನೇ ಈ ರೀತಿ ಲೋಪದೋಷ ಆಗಿದೆಯಾ ಅಂತ ಹೇಳಿ ಕೂಡ ಗೊತ್ತಾಗ್ತಿರುವಂತದ್ದು. ಇದೆಲ್ಲದಕ್ಕೂ ಕೂಡ ಯಾರು ಹೊಣೆ ಆಗಿದ್ದಾರೆ ಅಂತ ಹೇಳಿ ಸಿಬಿಐಗೆ ಈಗಾಗಲೇ ಕೊಡ್ಬೇಕು ಅಂತ ಮಾಡಿದ್ರೆ, ಒಂದ್ ವೇಳೆ ಸಿಬಿಐಗೆ ತನಿಖೆ ಮಾಡೋದು ಕೊಟ್ರೆ ಇದರಲ್ಲಿ ಯಾವ ಅಧಿಕಾರಿಗಳು ಏನ್ ಅಕ್ರಮ ಅಂತ ಹೇಳಿ ಹೊರಬರ್ಬೇಕಾಗಿದೆ. ಮತ್ತೆ ವಿದ್ಯಾರ್ಥಿಗಳಿಗೆ ಯಾವ ನಿಟ್ಟಿನಲ್ಲಿ ಇದಕ್ಕೆ ಒಂದು ಕಾನೂನಿನಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ನಿಟ್ಟಿನಲ್ಲಿ ಒಂದು ಅವ್ರಿಗೆ ಒಂದು ಭರವಸೆ ಕೊಡ್ತಾರೆ ಅಂತ ಹೇಳಿ ಕಾದ್ ನೋಡ್ಬೇಕಾಗುತ್ತೆ. ಧನ್ಯವಾದಗಳು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ.